ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೋಹನಾಸ್ ಡ್ರೀಮ್ ಸ್ಟುಡಿಯೋ. ನಾವಿವತ್ತು ಎಲ್ಲಿದ್ದೀವಿ ಅಂತ ಗೆಸ್ ಮಾಡಿ. ಎಸ್, ಯುವರ್ ಗೆಸ್ ಈಸ್ ಕರೆಕ್ಟ್. ಮಲ್ಲೇಶ್ವರಂನಲ್ಲಿದ್ದೀವಿ. ಬೆಳಗ್ಗೆ ಬೇಗ ನಾನು ನನ್ನ ಫ್ರೆಂಡು ಪ್ಲ್ಯಾನ್ ಮಾಡಿದ್ವಿ, ಹೀಗೆ ಮಲ್ಲೇಶ್ವರಂ ಹೋಗೋಣ, ಸ್ಟ್ರೀಟ್ ಶಾಪಿಂಗ್ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ ಮಲ್ಲೇಶ್ವರಂನ ಅಂತ. ಇದು ನೀವು ನೋಡ್ತಾ ಇರೋದು ಯೂನಿವರ್ಸಿಟಿ ಕ್ಯಾಂಪಸ್, ಬ್ಯಾಂಗ್ಳೂರು ಯೂನಿವರ್ಸಿಟಿ ಕ್ಯಾಂಪಸ್. ಇವ್ರ ಮನೆ ನಾಗರಬಾವಿ ಇದ್ದಿದ್ದರಿಂದ ಆ ರೂಟಲ್ಲಿ ನಾವು ಹೊರಟ್ವಿ. ನನ್ನ ಫ್ರೆಂಡ್ ಅಂಬಿಕಾ, ಅವಳ ಮಗಳು ಲಾಸ್ಯ ಮತ್ತು ನಾನು 3 ಜನನೂ ಹೊರಟ್ವಿ. ಸೊ ಲಾಸ್ಯ ನಾನು ಹೇಳಬೇಕಂದ್ರೆ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಅಷ್ಟು ಅಟ್ಯಾಚ್ಮೆಂಟು ಅವಳಿಗೂ ನನಗೂ. ಅದೇ ಥರ ಮಲ್ಲೇಶ್ವರಂ ಕಡೆಗೆ ಹೊರಟ್ವಿ. ಇನ್ನೇನು ಮಲ್ಲೇಶ್ವರಂ ಸ್ವಲ್ಪದರಲ್ಲೇ ತಲುಪಿಬಿಡ್ತೀವಿ. ಮಲ್ಲೇಶ್ವರಂ ಹೋಗಿದ ತಕ್ಷಣ ನಮಗೆ ಕಣ್ಣಿಗೆ ಕಂಡಿದ್ದೆ ಬ್ಲೌಸ್ ಶಾಪ್. ಇಲ್ಲಿ ನಿಮಗೆ ಸ್ಯಾರಿ ತಂದರೆ ಸಾಕು, ಮ್ಯಾಚಿಂಗ್ ಬ್ಲೌಸ್ ಯಾವ ರೀತಿ ಬೇಕಾದರೂ ಸಿಗುತ್ತೆ. ಎಲ್ಲ ಪ್ಯಾಟ್ರನ್ ಬ್ಲೌಸಸ್ಸು ಇಲ್ಲಿ ಅವೈಲೇಬಲ್ ಇದೆ. ವೆರಿ ರೀಸನಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಸೊ ಹಾಗೆ ಮುಂದೆ ಹೋದ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಹಸಿ ಕಡಲೆಕಾಯಿ, ಹಾಗೆ ತಾಟಿಲಿಂಗು. ಅಂದರೆ ಇನ್ನೂ ಮಲ್ಲೇಶ್ವರಂ ಶಾಪ್ಸ್ ಓಪನ್ ಆಗಿರಲಿಲ್ಲ ಅಷ್ಟೊಂದು. ಈಗಿನ್ನೂ ಸ್ಟಾರ್ಟ್ ಮಾಡ್ತಾಯಿದ್ರು. ಜನ ಕ್ರೌಡ್ ಕೂಡ ಕಮ್ಮಿ ಇತ್ತು ನಾವು ಹೋದಾಗ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ, ಇದೆಲ್ಲ ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಶಾಪಿಂಗ್ ಇದೆಲ್ಲ ಸಿಗುತ್ತೆ. ಹಾಗೆ ನಾನು ನನ್ನ ಫ್ರೆಂಡ್ ಫಸ್ಟ್ ಕಣ್ಣಿಗೆ ಬಿದ್ದಿದ್ದೆ ಡ್ರೆಸ್ಸು. ಯಾಕೋ ಈ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅನಿಸ್ತು. ಸೊ ಅದನ್ನು ತೋರಿಸಿ ಅಂತ ಹೇಳಿದ್ವಿ. ನನ್ನ ಫ್ರೆಂಡಿಗೂ ಅದು ಇಷ್ಟ ಆಯಿತು, ನನಗೂ ಅದು ಇಷ್ಟ ಆಯಿತು. ಅವಳು ನೋಡ್ತಾಯಿದ್ದಾಳೆ, ನೋಡಿ ಟ್ರೈ ಮಾಡ್ತಾ ಇದ್ದಾಳೆ ಅವಳಿಗೆ ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ಅದಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ಲು. ಸೊ ಇಬ್ಬರು ಒಂದೇ ಥರ ತೊಗೊಂಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾನು ಟ್ರಯಲ್ ಮಾಡ್ತೀನಿ ಅಂತ ನಾನು ಟ್ರಯಲ್ ಮಾಡಿದೆ. ನೋಡಿ ನನಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಸೊ ಇಬ್ಬರು ಒಂದೇ ಥರ ಡ್ರೆಸ್ನ ಪರ್ಚೇಸ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ನಾವು ಮುಂದೆ ಹೊರಟ್ವಿ. ಹಾಗೆ ಹೋಗ್ಬೇಕಾದ್ರೆ ನೋಡ್ತಾ ಇರ್ಬೋದು ನೀವಿಲ್ಲಿ ಕ್ರೌಡ್ ಅಷ್ಟೊಂದು ಇರಲಿಲ್ಲ. ನಾವು ಬೆಳಗ್ಗೆನೇ ಹೋಗಿದ್ದರಿಂದ ಇಲ್ಲಿ ಸ್ವಲ್ಪ ಬ್ಯಾಂಗಲ್ನ ನೋಡೋಣ ಅಂತ ಅನ್ನಿಸ್ತು. ಇದ್ಯಾಕೋ ಈ ಬ್ಯಾಂಗಲ್ ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ ಈ ಬ್ಯಾಂಗಲ್ಲು. ಹಾಗೆ ಮುಂದೆ ಹೋಗ್ತಾ ಸ್ಕರ್ಟ್ ಶಾಪ್ ಸಿಕ್ತು, ಅದನ್ನು ನೋಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಕ್ಕಳಿಗೆ ಅನಿಮಲ್ಸಲ್ಲಿ ಬಲೂನ್ಸ್ಗಳಿದೆ. ಇದೆಲ್ಲ ಮಲ್ಲೇಶ್ವರಂ. ಅಂದರೆ ಅಷ್ಟು ಕ್ರೌಡ್ ಇರುತ್ತೆ, ಬಟ್ ನಾವಿವತ್ತು ಹೋಗಿದ್ದಿನ ಅಷ್ಟು ಕ್ರೌಡ್ ಇರಲಿಲ್ಲ. ಇದೆಲ್ಲ ರಿಟರ್ನ್ ಗಿಫ್ಟ್ಸು ಮತ್ತು ಬಾಗಿಲು ತೋರಣಗಳು, ಇಲ್ಲೆಲ್ಲ ಸ್ಟಿಕ್ಕರ್ ಪ್ಯಾಕೆಟ್ಸ್ ಎಲ್ಲ ಸಿಗುತ್ತೆ. ಹಾಗೆ ಸ್ಟಿಕ್ಕರ್ನ ಒಂದಷ್ಟು ಪರ್ಚೇಸ್ ಮಾಡೋಣ ಅಂದ್ಕೊಂಡು ಅದನ್ನು ನೋಡಿದ್ವಿ. ಅದು ಇದ್ರಲ್ಲಿ ಇಷ್ಟ ಆಗಿರೋದ್ರಲ್ಲಿ ಅದರಲ್ಲೂ ಒಂದು ಸ್ವಲ್ಪ ಸ್ಟಿಕ್ಕರ್ಗಳನ್ನ ತೊಗೊಂಡ್ವಿ. ನಾನು ಶಾಪಿಂಗ್ ಮಾಡ್ತೀನಿ ಅಂತ ಅವಳು ಒಂದಷ್ಟು ಸೆಲೆಕ್ಟ್ ಮಾಡ್ತಾಯಿದ್ಲು. ಸೊ ಕೊನೆಗೂ ಸ್ಟಿಕ್ಕರ್ ತೊಗೊಂಡು ಹಾಗೆ ಮುಂದೆ ಹೊರಟ್ವಿ. ನೆಕ್ಸ್ಟ್ ಹೋಗಿದೆ ನಾವು ಬ್ಯಾಗ್ ಅಂಗಡಿಗೆ. ಎಷ್ಟೇ ದುಡ್ಡು ಕೊಟ್ಟು ತೊಗೊಂಡ್ರು, ಆದರೆ ಮಲ್ಲೇಶ್ವರಮಲ್ಲಿ ತೊಗೊಳ್ಳೋ ಬ್ಯಾಗ್ಗಳ ಖುಷಿನೇ ಬೇರೆ. ಜೂಟ್ ಬ್ಯಾಗು ಇದ್ಯಾಕೋ ತುಂಬ ಇಷ್ಟ ಆಯಿತು ಅಂತ ನೋಡಿದೆ, ಆದರೆ ಮಟೀರಿಯಲ್ ಒಳಗಡೆ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಅದು ಬೇಡ ಅಂತ ಇನ್ನೊಂದು ಬ್ಯಾಗ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ನಾನು ಬ್ಲ್ಯಾಕ್ ಕಲರ್ ಬ್ಯಾಗ್ನ ಸೆಲೆಕ್ಟ್ ಮಾಡಿದೆ. ಮುಂದೆ ತೋರಿಸ್ತೀನಿ ನೋಡಿ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ, ವರ್ಕ್ ಆಗಲಿ ಇನ್ನೊಂದಾಗಲಿ. ಅದಕ್ಕೆ ಈ ಬ್ಯಾಗ್ನೇ ಇರಲಿ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಅದಾದಮೇಲೆ ನಾವು ಹೋಗಿದ್ದೆ ಇಯರಿಂಗ್ ಶಾಪ್ಗೆ. ನೋಡಿ ನೀವು ಎಷ್ಟು ಇಯರಿಂಗ್ ಕಲೆಕ್ಷನ್ ಇದೆ. ಇವರು ಒಂದು ಗಾಡಿಯಲ್ಲಿ ಇಟ್ಕೊಂಡಿರೋದು ಅಷ್ಟೇ, ಇದೇನು ಶಾಪ್ ಅಲ್ಲ, ಸ್ಟ್ರೀಟಲ್ಲಿ ಒಂದು ಗಾಡಿಯಲ್ಲಿ ಇಟ್ಕೊಂಡಿರ್ತಾರೆ. ಪಿಕ್ ಎನಿ 50, 100, 150, 200 ಈ ರೀತಿ ರೇಂಜಲ್ಲಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ 100 ರುಪೀಸು. ಯಾವ್ದಾರ ಪಿಕ್ ಮಾಡಿ ಈ ರ್ಯಾಕಲ್ಲಿ 100 ರುಪೀಸು. ಸೊ ನಾನು ಒಂದು ಇಯರಿಂಗ್ಸ್ ತೊಗೊಂಡೆ. ಅದಾದಮೇಲೆ ಇಲ್ಲಿ ನೋಡಿ ಟೆಂಪಲ್ ಇದೆ. ಟೆಂಪಲ್ನ ಹಾಗೆ ಮುಂದೆನೇ ಕೈ ಮುಕ್ಕೊಂಡ್ವಿ, ಒಳಗಡೆ ಹೋಗಲಿಲ್ಲ. ಸೊ ಶಾಪಿಂಗ್ ಮಾಡಿ ಸುಸ್ತಾಗ್ತಾಯಿತ್ತು. ಹಾಗೆ ಮುಂದೆ ಹೋಗ್ತಾ ಇಲ್ಲಿ ನೋಡಿ ಫ್ರೂಟ್ಸು, ವೆಜಿಟೇಬಲ್ಸು ಇದೆಲ್ಲ ನೋಡಿಕೊಂಡು ಎಷ್ಟು ಚೆನ್ನಾಗಿದೆ ಅಲ್ವಾ ಮಲ್ಲೇಶ್ವರಮು. ಎಷ್ಟು ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್ ಸಿಗುತ್ತೆ. ಫ್ಲವರ್ಸು ಅಷ್ಟೇ ತುಂಬ ಫ್ರೆಶ್ ಆಗಿರುತ್ತೆ. ಇಲ್ಲಿ ಎಲ್ಲ ವೆರೈಟಿ ಫ್ಲವರ್ಸ್ ಕೂಡ ಸಿಗುತ್ತೆ. ಹಾಗೆ ವೆಜಿಟೇಬಲ್ಸು ಫ್ರೆಶ್ ಆಗಿರುತ್ತೆ. ಎಲ್ಲ ಪ್ಯಾಕ್ ಮಾಡಿ ಬ್ಯಾಗ್ಗಳು ಮಾಡಿಟ್ಟಿರ್ತಾರೆ, ಸಣ್ಣ ಸಣ್ಣದು 50 ರುಪೀಸು ಆ ಥರ ಇರುತ್ತೆ. ಆಮೇಲೆ ಅವರೆಕಾಳು, ಹಿಚ್ಕಿದ ಅವರೆಕಾಳು ಮತ್ತು ನೆನೆಸಿರೋ ಕಾಳುಗಳೆಲ್ಲ ಸಿಗುತ್ತೆ. ಹೊಟ್ಟೆ ಬೇರೆ ಹಸಿತಾ ಇತ್ತು ಶಾಪಿಂಗ್ ಮಾಡಿ. ಸೊ ಏನಾದರೂ ತಿನ್ನೋಣ ಅನ್ನಿಸ್ತು. ಇಲ್ಲಿ ನೋಡಿದ್ರೆ ಬರೀ ಸ್ವೀಟ್ಸೇ ಜಾಸ್ತಿ ಇತ್ತು. ಸೊ ನಾವು ಎಲ್ಲಿಗೆ ಹೋಗಿದ್ದೀವಿ ಅಂದ್ಕೊಂಡ್ರಿ, ಇದು ಇಂಡಿಯಾ ಸ್ವೀಟ್ ಹೌಸ್ಗೆ ಹೋಗಿ ಒಳಗಡೆ ಕುತ್ಕೊಂಡ್ವಿ. AC ವರ್ಕ್ ಇದ್ದಿದ್ದರಿಂದ ಫುಲ್ಲು ತಣ್ಣಗಾಯಿತು. ಆಚೆ ಬೇಯಿಸ್ಲಿದ್ರಿಂದ ತುಂಬ ಖುಷಿಯಾಯಿತು. ಸೊ
ಸೊ ಹಾಗೆ ಕೂತ್ಕೊಂಡ್ವಿ. ನನ್ನ ಫ್ರೆಂಡ್ ಆರ್ಡ್ರ್ ಮಾಡಿ ಬರ್ತೀನಿ ಅಂತ ಹೋದ್ಲು. ಕೊನೆಗೆ ರಸ್ಮಲಾಯಿ ಆರ್ಡ್ರ್ ಮಾಡ್ಕೊಂಡ್ವಿ 3 ಜನನು. ರಸ್ಮಲಾಯಿ ತುಂಬ ಟೇಸ್ಟಿಯಾಗಿತ್ತು. ನಾನು ಮ್ಯಾಂಗೋ ಫ್ಲೇವರ್ ಐಲೈನರು ಎಲ್ಲ ಥರ ಕಾಸ್ಮೆಟಿಕ್ಸ್ ಸಿಗುತ್ತೆ. ಹಾಗೆ ಮುಂದೆ ಬಂದು ತೋತಾಪುರಿ ಮಾವಿನ ಹಣ್ಣು ಮತ್ತು ಬೇಲ್ದಣ್ಣನ ಮಾರ್ತಾಯಿದ್ರು. ಬೇಲ್ದಣ್ಣನ ಸ್ಪೆಷಲಾಗಿ ಇಟ್ಟಿದ್ರು ಈ ಆಂಟಿ. ಏನಂದರೆ ಬೆಲ್ಲದಣ್ಣನ ಒಳಗಡೆ ಎಲ್ಲ ಹಣ್ಣೆಲ್ಲ ತೆಗೆದು ಅದಕ್ಕೆ ಬೆಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಸ್ಮಾಲ್ ಬೌಲ್ಗಳಿಗೆ ಇಟ್ಟು ಸೇಲ್ ಮಾಡ್ತಾಯಿದ್ರು. ತುಂಬ ಟೇಸ್ಟಿಯಾಗಿತ್ತು ಇದು ಕೂಡ. ಅದಾದಮೇಲೆ ಮತ್ತೆ ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಮತ್ತೆ ಆ ಆಂಟಿ ಹೇಳ್ತಾಯಿದ್ರು, ವೀಡಿಯೋ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ, ಎಲ್ಲ ಯೂಟ್ಯೂಬರ್ಸು ಇಲ್ಲಿ ಬಂದು ಮಾಡ್ಕೊತಾ ಇರ್ತಾರೆ ಅಂತ ಹೇಳಿ ಅವರೇ ನಮಗೆ ಎಂಕರೇಜ್ ಮಾಡಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ತುಂಬ ಖುಷಿಯಾಯಿತು ಕೂಡ. ಸೊ ನೋಡಿ ಎಷ್ಟು ಕ್ಯೂಟಾಗೆ ಅರೇಂಜ್ ಮಾಡಿಟ್ಟಿದ್ದಾರೆ ಮಾವನನ್ನು ಮತ್ತು ಇದು. ಅದಾದಮೇಲೆ ಮತ್ತೆ ಲಾಸ್ಯ ನಾನು ಶಾಪಿಂಗ್ ಮಾಡಬೇಕು, ನನಗೂ ಏನಾದ್ರು ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೆ ಅವಳದು ಡ್ರೆಸ್ ಯಾವುದೋ ಒಂದು ಕಣ್ಣಿಗೆ ಬಿತ್ತು. ಸೊ ನೋಡೋಣ ಅಂತ ಇದು ಮಾಡಿದ್ವಿ. ಅವಳು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ಲು. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಎಲ್ಲ ಬೇಕು ನನಗೆ ಅಂತ ಎಕ್ಸೈಟ್ ಆಗೋಗಿದ್ಲು. ನೋಡಿದ್ದೆಲ್ಲ ಡ್ರೆಸ್ಸು ಬೇಕು ಅಂತ ಇದ್ಲು. ಅದು ಯಾವುದು ಬಿಟ್ಕೊಡೋಕೆ ಅವಳು ರೆಡಿನೇ ಇರಲಿಲ್ಲ. ಕೊನೆಗೂ ಒಂದಷ್ಟು ಡ್ರೆಸ್ ಅವಳಿಗೂ ಶಾಪಿಂಗ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನನ್ನ ಫ್ರೆಂಡು ನಾನು ಕೂಡ ಶಾಪಿಂಗ್ ಮಾಡಬೇಕು ಅಂತ ಅವಳು ಒಂದಷ್ಟು ಡ್ರೆಸ್ ನೋಡಿದ್ಲು. ಅದರಲ್ಲಿ ಒಂದು ಇಷ್ಟ ಆಯಿತು. ಸೊ ಅದನ್ನು ಓಪನ್ ಮಾಡಿಸಿ ನೋಡ್ತಾ ಇದ್ಲು. ಆರೆಂಜ್ ಕಲರ್ ಡ್ರೆಸ್ ಇಷ್ಟ ಆಯಿತು ಅವಳಿಗೆ. ಸೊ ಇದನ್ನು ಪರ್ಚೇಸ್ ಮಾಡಿದ್ವಿ. ಇದಾದಮೇಲೆ ಫುಲ್ ಟಯರ್ಡ್ ಆಗಿತ್ತು, ಇನ್ನೇನು ಮಳೆ ಬರೋ ಥರ ಇತ್ತು. ಹಾಗಾಗಿ ಆಟೋ ಬುಕ್ ಮಾಡಿದ್ವಿ. ಫುಲ್ ಟಯರ್ಡ್ ಆಗಿತ್ತು, ಬೆಳಗ್ಗೆ ಹೋಗಿದ್ದು ಹುಮ್ಮಸ್ಸು ಬರುವಾಗಿರಲೇ ಇಲ್ಲ. ಅವಳು ಮಾತ್ರ ಹ್ಯಾಪಿಯಾಗಿದ್ಲು, ಯಾಕಂದರೆ ಅವಳು ಫುಲ್ ಶಾಪಿಂಗ್ ಮಾಡಿದ್ಲಲ್ವ ಇವತ್ತು, ಅದಕ್ಕೋಸ್ಕರ. ಹೇಗಿತ್ತು ನಮ್ಮ ಮಲ್ಲೇಶ್ವರಂ ಶಾಪಿಂಗ್ ಮೂಡ್? ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.